ನಮ್ಮ ಸಬ್ ರಿಜಿಸ್ಟರ್ ಆಫೀಸರ್ ಎಲ್ಲಾ ಸಬ್ ರಿಜಿಸ್ಟರ್ ಇದಾರಲ್ಲ, ಎಲ್ಲರೂ ಅವರ ಅಧಿಕಾರವನ್ನ ಯಾವುದೋ ಒಬ್ಬ ದನ ಕಾಯಲು ಕೊಟ್ಬಿಟ್ಟು, ಪಾಪ ದನ ತುಂಬಾ ಚೆನ್ನಾಗಿರ್ತಾರೆ ರೈತರವರು, ಅವರ ಹುದ್ದೆಗೆ ನಾವು ಅಪಮಾನ ಮಾಡೋ ಆಗಿಲ್ಲ. ಬಟ್ ಆದ್ರೆ ಅವ್ರಿಗಿಂತ ಹೀನಾಯವಾಗಿ ವರ್ತನೆ ಮಾಡ್ತಾರೆ ಇವರು. ಹೀನಾಯ, ಕೋಟಿ ಕೋಟಿ ಲಂಚ ತಗೊಂಡು ಮನೆಗಳನ್ನ ಮಾರಿಸಿ ಇವತ್ತು ಇವರೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಟ್ರೆ ಸಾಕು ಅಂತ ನಾನು ಕೇಳ್ಬಿಟ್ರೆ ಸಾಕು. ಉದ್ದೇಶ ಪೂರ್ವಕವಾಗಿ ಮೋಸ ಮಾಡಿದಾರಲ್ಲ, ಅದನ್ನ ನಾವು 420 ವಂಚನೆ ಅಂತ ಕರಿತೀವಿ. ಹಾಗಾಗಿ ಆ ವಂಚನೆ ಒಂದು ಪ್ರಕರಣವನ್ನ ದಾಖಲು ಮಾಡಿ, ಈ ಏನಿದೆ ದುಡ್ಡು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿ ದುಡ್ಡನ್ನ ತಗೊಳ್ಳುವಂತದ ಹಕ್ಕು ಪ್ರತಿಯೊಬ್ಬ ಗ್ರಾಹಕರಿಗೂ ಇರುತ್ತೆ. ಯಾರಿಂದ ತಗೋಬಹುದು ಸರ್ ದುಡ್ಡು? ಯಾರು ಮಾರಿರ್ತಾರೆ ಅವರಿಂದ ತಗೋಬಹುದು. ಯಾರಿಂದ ತಗೋಬಹುದು ಸರ್ ದುಡ್ಡು? ಯಾರು ಮಾರಿರ್ತಾರೆ ಅವರಿಂದ ತಗೋಬಹುದು. ಒಂದು ಸಲ ನೀವು ಕಷ್ಟಪಟ್ಟು ಹೋರಾಟ ಮಾಡಿ ಗೆಲುವನ್ನ ಸಾಧಿಸಿದ್ರೆ ನೆಕ್ಸ್ಟ್ ಈ ತರ ರಿಂಗ್ ರೋಡ್ಗಳಾಗ್ಬೋದು, ಈ ತರ ಯಾವುದೇ ಪ್ರಾಜೆಕ್ಟ್ ಬರ್ಲಿ, ಈ ತರ ಅಮಾಯಕರಿಗೆ ಬಲಿ ಆಗೋದಿಲ್ಲ. ಸೈಡ್ ತೊಳಕ್ಕೂ ಸಾಲ ಮಾಡ್ತಾನೆ, ಮನೆ ಕಟ್ಟಕ್ಕೂ ಸಾಲ ಮಾಡ್ತಾನೆ, ಇಷ್ಟೆಲ್ಲಾ ಮಾಡಿ ಅದು ಎರಡೂ ಇಲ್ಲ ಅಂದ್ರೆ ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್, ಅದೇ ಗೌರ್ಮೆಂಟ್ ಅಧಿಕಾರಿ ಅವ್ನ್ ಯಾರು ರಿಜಿಸ್ಟರ್ ಮಾಡ್ಕೊಟ್ಟಿರ್ತಾನೋ, ಅವ್ನ್ ಯಾವನ್ ಮಾರಿರ್ತಾನೋ, ಅವ್ನ್ ಯಾವನ್ ದಳ್ಳಾಳಿ ಜೇಬಿಗೆ ದುಡ್ಡು ಎಣ್ಸ್ಕೊಂಡು ಹೋಗಿರ್ತಾನೋ, ಈ ಸೈಟ್ ಕೊಡ್ಸ್ಬಿಟ್ಟು ಜೇಬಿ ದುಡ್ಡು ಎಣ್ಸ್ಕೊಂಡು ಹೋಗಿರ್ತಾನಲ್ಲ, ಅದೇ ಅವನದು ಮನೆ ಹೋದ್ರೆ ಅವ್ನು ಯಾವ ಸ್ಥಿತಿಲಿ ಇರ್ತಾನೆ ಅಂತ ಒಂದ್ಸಲ ಯೋಚನೆ ಮಾಡ್ಬೋದಲ್ವ ಸರ್ ಅವನು? ನೋಡಿ, ನಮ್ಮಲ್ಲಿ ನಮ್ಮ BBMP ಆಫೀಸ್ಗಳಾಗಿರ್ಬೋದು, ಪಂಚಾಯತಿ PDOಗಳಾಗಿರ್ಬೋದು, ನಮ್ಮ ಲ್ಯಾಂಡ್ ಅಕ್ವಿಸಿಷನ್ ಆಫೀಸ್ಗಳಷ್ಟು ದರಿದ್ರ ಆಫೀಸರ್ಗಳು ಇನ್ನೊಬ್ರಿಲ್ಲ. ನಮ್ಮ ಸಬ್ ರಿಜಿಸ್ಟರ್ ಆಫೀಸರ್ಗಳು ಎಲ್ಲಾ ಸಬ್ ರಿಜಿಸ್ಟರ್ ಇದಾರಲ್ಲ, ಎಲ್ಲರೂ ಅವರ ಅಧಿಕಾರವನ್ನ ಯಾವುದೋ ಒಬ್ಬ ದನ ಕಾಯನ್ನು ಕೊಟ್ಬಿಟ್ಟು, ಪಾಪ ದನ ತುಂಬಾ ಚೆನ್ನಾಗಿರ್ತಾರೆ ರೈತರವರು, ಅವರ ಹುದ್ದೆಗೆ ನಾವು ಅಪಮಾನ ಮಾಡೋ ಆಗಿಲ್ಲ. ಬಟ್ ಆದ್ರೆ ಅವ್ರಿಗಿಂತ ಹೀನಾಯವಾಗಿ ವರ್ತನೆ ಮಾಡ್ತಾರೆ ಇವತ್ತು. ಹೀನಾಯ, ಕೋಟಿ ಕೋಟಿ ಲಂಚ ತಗೊಂಡು ಮನೆಗಳನ್ನ ಮಾರಿಸಿ ಇವತ್ತು ಇವರೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಟ್ರೆ ಸಾಕು ಅಂತ ನಾನು ಕೇಳ್ಕೊಳ್ತೀನಿ. ಅಂತ ಅಸಮರ್ಪಕವಾಗಿ ಕೆಲಸ ಮಾಡ್ತಾರೆ. ಆ ಸಬ್ ರಿಜಿಸ್ಟರ್ಗಳನ್ನೆಲ್ಲ ಎಲ್ಲ 420 ಕೇಸ್ ಹಾಕ್ಬಿಟ್ಟು ಜೈಲಿಗೆ ಹಾಕಿಸ್ಬಿಡ್ಬೇಕು. ನಮ್ಗೆ ಅಷ್ಟು ಕೋಪ ಬರುತ್ತೆ ಸರ್. ಇವಾಗ ಏನ್ ಮಾಡ್ಬೋದು? ಈಗ ಮನೆಗಳು ಕಳ್ಕೊಂಡಂತವ್ರು ಪಾಪ ಅಮಾಯಕರು. ಯಾಕೆ ಅಂದ್ರೆ ಈಗ ಹೇಳ್ತಾರೆ, ಓ ಮನೆಗಳು ನೀವು ತಗೊಂಡಿದ್ರೆ ತಗೋರಿ ಅಂತಾರೆ. ನನಗೆ ಗೊತ್ತಿಲ್ಲ, ನಾನು ತಗೋತೀನಿ, ಬಟ್ ಸೈನ್ ಮಾಡ್ಕೊಡ್ತಾನಲ್ಲ, ರಿಜಿಸ್ಟರ್ ಮಾಡ್ಕೊಡ್ತಾನಲ್ಲ, ಅವ್ನಿಗೆ ಎಲ್ಲೋಗಿತ್ತು ಬುದ್ಧಿ? ಅವ್ನು ದುಡ್ಡು ತಗೋತಾನೆ, ಅಮ್ಮ ಸರ್ಕಾರಕ್ಕೆ ಫೀಸ್ ಹೋಗಿರ್ತಾನೆ, ಹಂಗಾರೆ ಫೀಸ್ ಎಲ್ಲ ವಾಪಸ್ ಕೊಡು, ರಿಜಿಸ್ಟ್ರೇಷನ್ ಫೀಸ್ ಕೊಡು, ಮತ್ತೆ ಯಾವನ್ ರಿಜಿಸ್ಟರ್ ಮಾಡ್ಕೊಟ್ಟಿರ್ತಾನೆ ಅವ್ನು ಒಳಗಡೆ ಹಾಕ್ರಿ. ನಮ್ಮಲ್ಲಿ ಅದೇ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ ಏನು 40 ರಿಂದ 50 ಸಾವಿರ ಮನೆಗಳನ್ನ ಇವತ್ತು ಡೆಮಾಲಿಷ್ ಮಾಡಿದ್ದಾರೆ, ಮತ್ತು ಇಲ್ಲಿಗಲ್ ಆಗಿ ಪರಭಾರೆಯನ್ನ ಮಾಡಿದ್ದಾರೆ, ಟ್ರಾನ್ಸ್ಫರ್ ಮಾಡಿದ್ದಾರೆ, ಅಗ್ರಿಮೆಂಟ್ ಹಾಕೊಂಡು ಸೇಲ್ ಮಾಡಿದ್ದಾರೆ, ಲೇಔಟ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿದ್ದಾರೆ. ನೀವು ಯಾರಿಂದ ತಗೊಂಡು ಮೋಸ ಹೋಗಿದ್ದೀರಾ ಅವರ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡಿ, ಸಿವಿಲ್ ಕೋರ್ಟ್ ಅಲ್ಲಿ ಒಂದು ರಿಕವರಿ ಸೂಟ್ ಅನ್ನ ಫೈಲ್ ಮಾಡಿ, ನೀವು ಮೋಸ ಹೋಗಿರುವಂತ ದುಡ್ಡನ್ನ ಬಡ್ಡಿ ಸಮೇತ ವಾಪಸ್ ತಗೋಬಹುದು. ಇದಕ್ಕೆ ಕಾನೂನಿನಲ್ಲಿ ಪ್ರಾಧಾನ್ಯತೆ ಇದೆ. ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡ್ಬಿಟ್ಟು ನಿಮ್ಗೇನ್ ಅನ್ಯಾಯ ಆಗಿದೆ ಅದರ ವಿರುದ್ಧ ಕಾನೂನುಬದ್ಧವಾಗಿ ಹೋರಾಟ ಮಾಡೋದಕ್ಕೆ ನಿಮಗೆ ಕಾನೂನು ಸಂಪೂರ್ಣವಾಗಿ ಅವಕಾಶ ಕೊಟ್ಟಿದೆ. ಹಾಗಂತ ನೀವು ನಮ್ಮದು ಗೌರ್ಮೆಂಟ್ ಬಂದ್ಬಿಟ್ಟು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಬಿಟ್ಟಿದೆ, ನಾವಿನ್ನೇನು ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಖಂಡಿತ ಇಲ್ಲ. ಕಾನೂನು ನಿಮ್ಗೆ ಸಂಪೂರ್ಣವಾದ ಹಕ್ಕನ್ನ ಕೊಟ್ಟಿದೆ. ನೀವು ಯಾರಿಂದ ತಗೊಂಡಿರ್ತೀರಾ, ಯಾಕೆಂದ್ರೆ ಅವನು ಮಾಹಿತಿ ಗೊತ್ತಿದ್ದು ಸಹ ನಿಮ್ಗೆ ಉದ್ದೇಶ ಪೂರ್ವಕವಾಗಿ ಮೋಸ ಮಾಡಿದಲ್ಲ, ಅದನ್ನ ನಾವು 420 ವಂಚನೆ ಅಂತ ಕರಿತೀವಿ. ಹಾಗಾಗಿ ಆ ವಂಚನೆಯ ಒಂದು ಪ್ರಕರಣವನ್ನ ದಾಖಲು ಮಾಡಿ, ಈ ಏನಿದೆ ದುಡ್ಡು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿ ದುಡ್ಡನ್ನ ತಗೊಳ್ಳುವಂತದ ಹಕ್ಕು ಪ್ರತಿಯೊಬ್ಬ ಗ್ರಾಹಕರಿಗೂ ಇರುತ್ತೆ. ಯಾರಿಂದ ತಗೋಬಹುದು ಸರ್ ದುಡ್ಡು? ಯಾರು ಮಾರಿರ್ತಾರೆ ಅವರಿಂದ ತಗೋಬಹುದು. ಅಂದ್ರೆ ಲ್ಯಾಂಡ್ ಓನರ್ ಇಂದ ತಗೋಬಹುದು, ಯಾರು ಡೆವಲಪ್ ಮಾಡಿರ್ತಾರೆ ಯಾರು ಬೇಕೆಂದ್ರೆ ತಗೋಬಹುದು. ಓಕೆ ಸ್ನೇಹಿತರೆ, ನೋಡಿದಲ್ಲ ಇದಿಷ್ಟು ಮಾಹಿತಿ. ಯಾಕಂದ್ರೆ ಸರ್ಕಾರ ಅಕ್ವೈಸ್ ಮಾಡ್ಕೊಂಡ್ಬಿಡ್ತಪ್ಪ, ನನ್ ಮನೆ ಹೋಯ್ತಪ್ಪ, ನನ್ ಬೀದಿ ಬಿದ್ಬಿಟ್ಟೆ ಅಂತ ಹತ್ಕೊಂಡ್ ಕೂತ್ಕೊಳ್ಳೋ ಬದ್ಲು, ಈಗ ಆಲ್ರೆಡಿ ಬೀದಿಗೆ ಬಿದ್ದಿರ್ತೀರಾ, ಸೊ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ. ಅಂದ್ರೆ ಇವ್ರು ಹೇಳೋ ಪ್ರಕಾರ ಮತ್ತೆ ಒಬ್ರು ಲಾಯರ್ ಅಪಾಯಿಂಟ್ ಮಾಡಿ ಹೋರಾಟ ಮಾಡಿ ಗೆಲ್ಲಿ. ಹೆಂಗಿದ್ರು ಕಳ್ಕೊಂಡಿರ್ತಾರೆ, ಎಲ್ಲಾ ಕಳ್ಕೊಂಡಿದ್ರ, ಸುಮ್ನೆ ಕಳ್ಕೊಂಡು ಮನೆಗೆ ಹೋಗೋದ್ಕಿಂತ ಇನ್ನೂ ಸ್ವಲ್ಪ ಹೋರಾಟ ಮಾಡಿ ಒಂದು ಸಲ ಏನಾದ್ರೂ ಈ ರೀತಿ ಹೋರಾಟದಲ್ಲಿ ನಿಮಗೆ ಜಯ ಸಿಕ್ತು ಅಂತ ಅಂದ್ರೆ ನೆಕ್ಸ್ಟ್ ಯಾರು ಮುಂದೆ ಬರೋದಿಲ್ಲ. ಯಾವ ಲ್ಯಾಂಡ್ ಓನರ್ ಬಂದ್ಬಿಟ್ಟು ಈ ತರ ಡೆವಲಪ್ ಮಾಡ್ಬಿಟ್ಟು ಈ ತರ ಒಂದ್ಸಲ ಸರ್ ನೀವ್ ಹೇಳಿದಂಗೆ ಏನಾದ್ರು ಈ ಜನಗಳು ಎಲ್ಲರೂ ಒಂದು ಒಗ್ಗಟ್ಟಾಗಿ, ಅಂದ್ರೆ ಒಗ್ಗಟ್ಟಿನಲ್ಲಿ ಬಲ ಇದೆ. ಅಂದ್ರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಗ್ಗಟ್ಟಿದ್ರೆ ಇದು ಈಗ ಸರ್ಕಾರ ನಡೀತಾ ಇರೋದೇ ಪ್ರಜಾಪ್ರಭುತ್ವದಿಂದ. ಸೊ ಹಾಗಾಗಿ ಎಲ್ಲಾ ಜನಗಳು ಒಂದಾಗಿ ಏನಾದ್ರು ಹೋರಾಟ ಮಾಡಿ ಅವ್ರೇನಾದ್ರು ಜಯ ಸಿಕ್ತು ಅಂತ ಅಂದ್ರೆ, ಕಾನೂನು ಪ್ರಕಾರ ಸಿಕ್ತು ಅಂತಂದ್ರೆ ನೆಕ್ಸ್ಟ್ ಯಾವ ಲ್ಯಾಂಡ್ ಓನರ್ ಈ ತರ ಕೈ ಹಾಕೋದಿಲ್ಲ. ಅವ್ನಿಗೆ ಬರೋ ದುಡ್ಡಿನ ಆಸೆಗೆ ನಾಳೆ ದಿನ ಲಕ್ಷ ಕೋಟಿ ಕಟ್ಕೊಡ್ಬೇಕಾಗತ್ತೆ ನಾನು ಅಂತ ದುಡ್ಡು ಹಾಕೋದಿಲ್ಲ ಸರ್. ಇದೊಂದು ಸಾರ್ವಜನಿಕ ಒಂದು ಒಳ್ಳೆ ಸಂದೇಶ. ಸೊ ಜನಗಳು ಎಚ್ಚೆತ್ಕೋಬೇಕು ಸರ್ ಇದರಲ್ಲಿ. ಖಂಡಿತ. ಆಮೇಲೆ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಪೆರಿಫೆರಲ್ ರಿಂಗ್ ರೋಡ್ ಅನ್ನ ಮಾಡ್ತೀವಿ. ನಮ್ಮ ಹೃದಯ ಭಾಗಕ್ಕೆ ಏನು ವಾಹನ ದಟ್ಟಣೆ ಇದೆಯಲ್ಲ, ಬೆಂಗಳೂರಿಗೆ ಈ ಒಂದು ರೋಡ್ ತುಂಬಾ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಅಂಶ ಇದು. ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಎಲ್ಲ ಕ್ರೆಡಿಟ್ ಇದೆ. ಸಾರ್ವಜನಿಕರು ಇದನ್ನ ತಗೋತಾರೆ, ಪ್ಲೇಸ್ಮೆಂಟ್ ಆಗಿ ತಗೋತಾರೆ, ಇದು ಒಳ್ಳೇದು. ಬಟ್ ನಮ್ಮಲ್ಲಿ ಏನಾಗುತ್ತೆ, ಆ ಲ್ಯಾಂಡ್ ಲಾರ್ಡ್ಸ್ ಗಳಿಂದ ಏನು ಸೈಡ್ ಬೈಯರ್ಸ್ಗೆ ಮೋಸ ಆಗಿದೆ. ಆ ದಿನ ಬೆಳಗಾರೆ ಏನ್ 45 ಸಾವಿರ ಮನೆಗಳು ಆಲ್ರೆಡಿ ವಾಸ ಇದಾರೆ, ಅವ್ರಿಗೆ ಆ ಮನೆಯಲ್ಲಿ ಅವ್ರದೇ ಆದಂತ ಪ್ರೀತಿ ಇರುತ್ತೆ. ಕಷ್ಟ ಬಿದ್ದ ಆ ಸೈಟ್ ಗಳನ್ನ ತಗೊಂಡಿರ್ತಾರೆ, ಪ್ರೀತಿಯಿಂದ ಒಂದು ಮನೆಯನ್ನ ಕಟ್ಟಿರ್ತಾರೆ.
ಆ ಮನೆಯನ್ನ ನೀವು ಏನು ಮಾಹಿತಿ ಇಲ್ಲದಲ್ಲಿ ಏಕಾಏಕಿ ಡೆಮಾಲಿಷ್ ಮಾಡಿ ಒಂದು ರೋಡ್ ಮಾಡ್ತೀನಿ ಅಂದ್ರೆ ಇದು ಕಾನೂನಿಗೆ ವಿರೋಧ. ಹೌದು. ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ನಾನು ಹೇಳುವಂತದ್ದು ನಿಮ್ಗೆ ಯಾವ್ದೇ ಇನ್ ಕೇಸ್ ಇನ್ ಫ್ಯೂಚರ್ ಅಲ್ಲಿ ಯಾವ್ದೇ ಒಂದು ಆಗ್ಬೇಕು ಅಂದ್ರೆ ಕಾನೂನುಬದ್ಧವಾಗಿ ನೀವು ಮಾಡಿ, ಅದನ್ನೆಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಲಾಕ್ ಮಾಡಿ ಮಾರಾಟ ಮಾಡೋದಕ್ಕೆ ಏನು ಡೆವಲಪ್ಮೆಂಟ್ ಆಗದ ರೀತಿಯಾಗಿ ನೀವು ತಡೆ ಹಿಡಿಯಬೇಕಾದಂತ ಹಕ್ಕು ನಿಮ್ದದು, ನಿಮ್ಮ ಜವಾಬ್ದಾರಿ ಅದು. ಸಾರ್ವಜನಿಕರ ಪರವಾಗಿ ಕೆಲಸ ಮಾಡೋದಕ್ಕೆ ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟು ಕಳಿಸಿದೆ. ಬಟ್ ಸಾರ್ವಜನಿಕರಿಗೆ ಮತ್ತೆ ಸರ್ಕಾರಕ್ಕೆ ನೀವೇನು ಕೆಲಸ ಮಾಡ್ತಾ ಇಲ್ಲ, ಬರೀ ನಿಮ್ಮ ಜೇಬನ್ನ ತುಂಬಿಸ್ಕೊತೀರಾ, ಕೋಟಿ ಕೋಟಿ ಲಂಚವನ್ನ ಇಸ್ಕೊಳ್ತೀರಾ, ಸೀದಾ ಮನೆಗೆ ಹೋಗ್ತೀರಾ ಅಷ್ಟೇ. ಇಲ್ಲಿ ಸಾರ್ವಜನಿಕ ಅಭಿಪ್ರಾಯಗಳೇನಾದ್ರು ತಗೊಂಡಿದ್ದೀರಾ? ಕಣ್ಣಲ್ಲಿ ರಕ್ತ ಹಾಕ್ತಾರೆ, ಹೋಗಿ ಮುಂದೆ ನೋಡಿ, ಎಲ್ಲ ಡೆವಲಪ್ಮೆಂಟ್ ಹೌದು. ಆಗ್ತಿದೆ. ಕಣ್ಣಲ್ಲಿ ರಕ್ತ ಹಾಕ್ತಾರೆ. 2006, 715 ವರ್ಷ ಆಗಿದೆ. ನಮ್ಮಲ್ಲಿ ಈಸ್ಮೆಂಟ್ರಿ ಆಕ್ಟ್ ಪ್ರಕಾರ ಇನ್ನೊಂದು 5 ವರ್ಷ ಬಿಟ್ರೆ ಸೈಟ್ ಅವ್ರದೇ ಆಗ್ತಿತ್ತು. ಸರ್ಕಾರಿಗೆ ಯಾವ್ದಾದ್ರು ಅವ್ರದೇ ಆಗ್ತದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ನಾವೇನ್ ಹೇಳ್ಬೇಕು? ಅವರು 15-20 ವರ್ಷದಿಂದ ಬಿಟ್ಬಿಟ್ಟು ಹೋಗಿ ಏಕೆ ಮನೆಗಳು ಹೊಡೆದಾಕ್ಬಿಟ್ರೆ ಅದು ಸರ್ಕಾರಕ್ಕೂ ಶೋಭೆ ತರೋದಲ್ಲ, ಅಧಿಕಾರಿಗಳಿಗೂ ಶೋಭೆ ತರೋದಲ್ಲ. ದಯಮಾಡಿ ನೀವು ಎಲ್ಲರೂ ಸಹ ಯಾರು ನೋವನ್ನ ಅನುಭವಿಸ್ತಾ ಇದಾರ, ಸೈಟ್ ಕಳ್ಕೊಂಡು ಮೋಸ ಹೋಗಿದ್ದೀರಾ, ಇಮಿಡಿಯೇಟ್ ಅಂತವ್ರ ಮೇಲೆ ಎಲ್ಲ ಕೇಸನ್ನ ಫೈಲ್ ಮಾಡಿ ಕಾನೂನುಬದ್ಧವಾಗಿ ಹೋರಾಟ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ ಸರ್, ತುಂಬಾ ಥ್ಯಾಂಕ್ಸ್. ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರಿ. ಯಾಕಂದ್ರೆ ನೋಡಿ ವೀಕ್ಷಕರೇ, ನೀವು ಯಾರೆಲ್ಲ ಇಲ್ಲಿ ಜಾಗನ ಕಳ್ಕೊತಾ ಇದ್ದೀರಿ ಮತ್ತೆ ಯಾರೆಲ್ಲ ಮನೆಗಳನ್ನ ಕಳ್ಕೊತಾ ಇದ್ದೀರಿ, ನಿಮ್ಮ ಕನಸಿನ ಮನೆ, ನೀವು ಕಷ್ಟಪಟ್ಟಂತ ಮನೆ, ರಕ್ತ ಸುರಿಸಿ ಬೆವರು ಸುರಿಸಿ ಕಟ್ಟಿದಂತ ಮನೆ, ಯಾಕಂದ್ರೆ ಅದು ಸುಲಭ ಅಲ್ಲ ಸರ್. ಒಂದು ಬೆಂಗಳೂರಿನಲ್ಲಿ ಒಂದು 30-40 ಸೈಟ್ ತಗೊಳ್ಳೋದು ತುಂಬಾ ಕಷ್ಟ. ಈಗ ಯಾರಿಗೆ ಈಸಿ ಇರ್ಬೋದು ಅಂದ್ರೆ ಯಾರ್ಯಾರು ಟೇಬಲ್ ಕೆಳಗಡೆ ತಗೊಂಡೋಗ್ತಾರೋ ಅಂತವ್ರಿಗೆ ಈಸಿ ಇರ್ಬೋದು. ಆದ್ರೆ ಸಾಮಾನ್ಯವಾಗಿ ಸಂಬಳಕ್ಕೋಸ್ಕರ ದುಡಿಯುವಂತವನು, ಕಷ್ಟಪಟ್ಟು ದುಡಿಯುವಂತವನು, ಅವ್ನು ಗೌರ್ಮೆಂಟ್ ಅಧಿಕಾರಿ ಆಗಿರ್ಲಿ, ಪ್ರೈವೇಟ್ ಅಧಿಕಾರಿ ಇರ್ಲಿ, ಸಂಬಳಕ್ಕೆ ಯಾರು ದುಡಿತಾನೋ ಅವ್ನಿಗೆ ತುಂಬಾನೇ ಕಷ್ಟ. ಅದೆಷ್ಟೇ ಸಂಬಳ ಆಗಿರ್ಲಿ ಅವ್ನಿಗಂತೂ ತುಂಬಾನೇ ಕಷ್ಟ. ಬೇರೆಯವ್ರಿಗೆ ಈಸಿ ಇರ್ಬೋದು, ಅದು ನಾನು ಎಲ್ಲರಿಗೂ ಗೊತ್ತಿರೋಂತ ವಿಚಾರ, ಅದನ್ನೇ ನಾನು ಹೇಳುವಂತ ಅವಶ್ಯಕತೆ ಇಲ್ಲ. ಸೊ ಹಂಗಾಗಿ ನಿಮ್ಮ ಹಕ್ಕು ನಿಮ್ಗೂ ಇದೆ, ನೀವು ಕಾನೂನು ಮುಖಾಂತರ ಹೋರಾಟ ಮಾಡಬಹುದು ಅನ್ನೋ ಒಂದು ಸಂದೇಶವನ್ನ ನಮ್ಮ ಕಾನೂನು ತಜ್ಞರಾದಂತ ಪುಟ್ಟೇಗೌಡರು ಹೇಳಿದ್ದಾರೆ. ಸೊ ನೀವು ಅದನ್ನ ಹೋರಾಟ ಮಾಡಬಹುದು. ಒಂದು ಸಲ ನೀವು ಕಷ್ಟಪಟ್ಟು ಹೋರಾಟ ಮಾಡಿ ಗೆಲುವನ್ನ ಸಾಧಿಸಿದ್ರೆ ನೆಕ್ಸ್ಟ್ ಈ ತರ ರಿಂಗ್ ರೋಡ್ಗಳಾಗ್ಬೋದು, ಈ ತರ ಯಾವುದೇ ಪ್ರಾಜೆಕ್ಟ್ ಬರಲಿ, ಈ ತರ ಅಮಾಯಕರಿಗೆ ಬಲಿ ಆಗೋದಿಲ್ಲ ಅನ್ನೋ ಒಂದು ನನ್ನ ಸೂಚನೆ ಸರ್. ಈಗ ಅವರು ಹೋರಾಟ ಮಾಡೋದ್ರ ಜೊತೆಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೋದು ಅವ್ರಿಗೆ. ಒಂದ್ ವೇಳೆ ದುಡ್ಡು ಕೊಡೋದ್ರ ಜೊತೆಗೆ ಅವ್ರನ್ನ ಒಂದು ಸ್ವಲ್ಪ ದಿನ ಒಳಗಡೆ ಹಾಕುವಂತದ್ದು ಅಥವಾ ದಂಡ ಕಟ್ಟೋದು, ನೀವು ಹೇಳ್ದಂಗೆ ದಂಡ ಕಟ್ಸ್ಕೊಡ್ತಾರೆ ಅಂತ ಹೇಳಿ. ನಮ್ಮಲ್ಲಿ ಯಾವುದೇ ದಾಖಲೆಗಳನ್ನ ಮಿಸ್ಯೂಸ್ ಮಾಡ್ಕೊಂಡು ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಕಸ್ಮಾತ್ ಅವ್ರಿಗೆ ಮಾಹಿತಿ ಇದ್ರೂ ಸಹ ಯಾವುದೇ ಮಾಹಿತಿಯನ್ನ ಗ್ರಾಹಕರಿಗೆ ಕೊಡದಲ್ಲೇ ಸೈಟ್ ಅನ್ನ ಸೇಲ್ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ವಂಚನೆ ಆಧಾರದ ಮೇಲೆ 2 ವರ್ಷ ಪನಿಷ್ಮೆಂಟ್ ಆಗುವಂತ ಇದು ಇರುತ್ತೆ. ಹಾಗಾಗಿ ನೀವು ಕ್ರಿಮಿನಲ್ ಪ್ರಕರಣವನ್ನ ಮಾಡಿ, ಯಾಕಂದ್ರೆ ಎಲ್ಲ ಗೊತ್ತಿದ್ದು ಗ್ರಾಹಕರಿಗೆ ಮೋಸ ಮಾಡಿದ್ದಾರೆ ಅವರು. ಅದು ₹1, ₹2 ಅಲ್ಲ, ಲಕ್ಷಾಂತರ ರೂಪಾಯಿ 40 ಲಕ್ಷ 50 ಲಕ್ಷ ಕೊಟ್ಟು ಸೈಟ್ ಅನ್ನ ತಗೊಂಡಿದ್ದಾರೆ. ಅವ್ರಿಗೆ ಗೊತ್ತಿದ್ದು ಉದ್ದೇಶ ಪೂರ್ವಕವಾಗಿ ಒಂದು ಸೈಟ್ ಅನ್ನ ಮಾರಾಟ ಮಾಡಿದ ಉದ್ದೇಶ ಇದೆಯಲ್ಲ, ಅದು ಅವ್ರು ಆಲ್ರೆಡಿ ಪ್ರೀ ಪ್ಲಾನ್ಡ್. ಇದಕ್ಕೇನಾಗುತ್ತೆ, ಕಾನೂನಲ್ಲಿ ಖಂಡಿತ ಶಿಕ್ಷೆ ಆಗುತ್ತೆ. ನೀವು ಹೇಳಿದ 420 ಕೇಸ್ ಅಂದ್ರೆ ಖಂಡಿತ ಗೊತ್ತಿದ್ದು ಮೋಸ ಮಾಡ್ದಂಗೆ. ಗೊತ್ತಿದ್ದು ಮೋಸ ಮಾಡೋದ್ರಿಂದ ಅವ್ರ ಮೇಲೆ ಕೇಸ್ ದಾಖಲಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ವೀಕ್ಷಕರೇ. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು, ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರು. ನಾವ್ ಎಲ್ಲಿವರೆಗೂ ಎಚ್ಚೆತ್ಕೊಳ್ಳೋರು ಅಂದ್ರೆ ನಾವುಗಳು ಎಲ್ಲಿವರೆಗೂ ಎಚ್ಚೆತ್ಕೊಳ್ಳೋರು ಅಲ್ಲಿವರೆಗೂ ಮೋಸ ಮಾಡ್ತಾನೆ ಇರ್ತಾರೆ, ಮೋಸ ಹೋಗ್ತಾನೆ ಇರ್ತವೆ. ಒಂದ್ ಕಡೆ ಡೆವಲಪ್ ಆಗ್ಬೇಕು, ನಾನು ಇದ್ರ ಬಗ್ಗೆ ಮಾತಾಡ್ತಿಲ್ಲ, ನಾನು ಇದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ ಸರ್. ಈಗ ಡೆವಲಪ್ ಆಗ್ಬೇಕು, ಬೆಂಗಳೂರು ಬೆಳಿಬೇಕು, ಮತ್ತೆ ರೋಡ್ ಬರ್ಬೇಕು. ಈ ರೋಡ್ ಬರೋದ್ರಿಂದ ಸಾರ್ವಜನಿಕ ಅನುಕೂಲನೂ ಇದೆ. ಬಟ್ ಈ ಅನುಕೂಲ ಜೊತೆಗೆ ಅನಾನುಕೂಲ ಇದೆಯಲ್ಲ, ಸೊ ಈ ಅನಾನುಕೂಲಕ್ಕೆ ದಾರಿ ಮಾಡ್ಕೊಟ್ರಲ್ಲ, ಸೊ ಅಂತ ಅಧಿಕಾರಿಗಳ ಬಗ್ಗೆ ಅಷ್ಟೇ ನನಗೆ ಕೋಪ ಬಂದಿದ್ದು. ಹಂಗಾಗಿ ಸ್ವಲ್ಪ ನಾನು ಉದ್ವೇಗದಲ್ಲಿ ಸ್ವಲ್ಪ ಮಾತಾಡಿದೆ. ತುಂಬಾ ಥ್ಯಾಂಕ್ಸ್. ನೋಡಿ, ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ, ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರಿತೀವಿ, ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಪ್ರಶ್ನೆ ಮಾಡೋದಕ್ಕೆ ಸಂವಿಧಾನ ನಮಗೆ ಕಾನೂನುಬದ್ಧವಾದ ಹಕ್ಕು ಕೊಟ್ಟಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಅವರು ಮಾಡಿರೋ ತಪ್ಪು ಅಂದ್ರೆ ಪ್ರತಿಯೊಬ್ಬ ಸಾರ್ವಜನಿಕರು ಸಹ ಎದ್ದು ಟೇಬಲ್ನ ಗುದ್ದಿ ಪ್ರಶ್ನೆನ ಮಾಡುವಂತ ಅಧಿಕಾರ ನಮಗಿದೆ. ನೀವು ನಿಮ್ಮ ಪತ್ರಕರ್ತರ ಧರ್ಮ ನೀವು ಮಾಡ್ತೀರಾ. ಅದರಲ್ಲೂ ನಿಮ್ಗೇನಾಗುತ್ತೆ, ಈಗ 10 ಜನ ನೀವು ಕಂಪ್ಲೇಂಟ್ ಮಾಡ್ತಾರೆ, ನೋಡಿ ಸರ್ ಈ ತರ ನಮ್ಗೆ ಸೈಟ್ ಹೋಗಿದೆ, ಇದಾಗಿದೆ, ಅದಾಗಿದೆ ಅಂದಾಗ ಯಾವ ಅಧಿಕಾರಿಗಳಿಗೂ ಏನ್ ಮುಲಾಜಿಲ್ಲ ರೀ. ಯಾವನ್ರಿ ಅವ್ನು ಸಬ್ ರಿಜಿಸ್ಟರ್, ಅವ್ನಿಗೆ ನನ್ನ ಎದುರುಗಡೆ ಸಿಕ್ಕಿದ್ರೆ ಬೂಟಲ್ ಹೊಡೆದ್ಬಿಡ್ತೀನಿ ಅವ್ನಿಗೆ. ಇವ್ರಿಗೆ ಮಾನ ಮರ್ಯಾದೆ ಇರಲ್ವೇನ್ರಿ? ಮಾನ ಮರ್ಯಾದೆ ಇರೋನ್ ಯಾರು ಲ್ಯಾಂಡ್ ಅಕ್ವಿಸಿಷನ್ ಟ್ರಿಬ್ಯುನಲ್ ಇಂದ ಅಲಾಟ್ಮೆಂಟ್ ಆದಂತ ಜಾಗವನ್ನ ಇವರು ರಿಜಿಸ್ಟರ್ ಮಾಡ್ಕೊಡ್ತಾರೆ ಅಂದ್ರೆ ಇವ್ನಿಗೇನು ಮಾನ ಮರ್ಯಾದೆ ಇರಲ್ವಾ? ಲಂಚ ಇಸ್ಕೊಂಡು ಒಂದು ರಿಜಿಸ್ಟರ್ ಇವತ್ತು 30,000 40,000 ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಒಂದು ಖಾತೆಗಳನ್ನ ಮಾಡೋದಕ್ಕೆ 60,000 80,000 ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಯಾರಪ್ಪನ ಮನೆ ಹೇಗಾನು ಹಾಳಾಗ್ಲಿ. ಪಾಪ ಒಬ್ಬ ಬಡವ ಒಂದ್ 6 ಲಕ್ಷ 7 ಲಕ್ಷ ಕೊಟ್ಟು ಒಂದ್ ಸೈಟ್ ಅನ್ನ ತಗೋತೀನಿ ಅಂದ್ರೆ ಖಾತೆಯನ್ನ ಮಾಡೋದಕ್ಕೆ 50,000 ದುಡ್ಡು ಇಸ್ಕೊತಾರೆ. ಯಾರು ಇವ್ರಿಗೆ ಅಧಿಕಾರ ಕೊಟ್ಟಿರೋದಂಗಂತ? ಬಡ ಜನರು ನಮ್ಮಲ್ಲಿ ಸೈಟ್ ತಗೊಳಂಗಿಲ್ಲ, ಮನೆ ಕಟ್ಕೊಳಂಗಿಲ್ಲ. ಈ ತರ ಬೇಜವಾಬ್ದಾರಿ ರಿಜಿಸ್ಟರ್ಗಳನ್ನ ಮಾಡ್ಕೊಡ್ತಾರೆ. ಅವ್ರ ಮನೆ ಹಾಳಾಯ್ತು, ನೀವು ಇವ್ರು ಮಾತ್ರ ಬರೋದ 1 ಲಕ್ಷ ಸಂಬಳ ಬರ್ತದೆ, 80,000ದಿಂದ 1 ಲಕ್ಷ ಸಂಬಳ ಅನ್ಕೊಳ್ಳಿ, 5 ಕೋಟಿ 6 ಕೋಟಿ ಕೊಟ್ಟು ಬಿಲ್ಡಿಂಗ್ ಕಟ್ಟಿರ್ತಾರೆ ಅವರು ಸಬ್ ರಿಜಿಸ್ಟರ್ಗಳು. ಎಲ್ಲಿಂದ ಬರುತ್ತೆ? ಎಲ್ಲ ಪ್ರೈಮ್ ಪ್ರಾಪರ್ಟೀಸ್ ತಗೊಳ್ಳೋದವ್ರು, ಎಲ್ಲ ಕಾರ್ನರ್ ಪ್ರಾಪರ್ಟೀಸ್. ಒಳ್ಳೆ ನಮ್ಮಲ್ಲಿ ಎಲ್ಲೆಲ್ಲಿ ಒಳ್ಳೆ ಒಂದು 10,000 ಸ್ಕ್ವೇರ್ ಫೀಟ್ ಹೋಗುವಂತ ಲೇಔಟ್ ಅಲ್ಲಿ ಜಾಗ ತಗೊಂಡಿರ್ತಾರೆ. ಜಾಗ ಎಲ್ಲಿಂದ ಬಂತ ಅವ್ರಿಗೆ?
ಎಲ್ಲ ಹೆಂಡತಿ ಮಕ್ಳು ರಿಜಿಸ್ಟರ್ ಮಾಡಿಸ್ಬಿಡೋದು, ಬೇನಾಮಿ ಟ್ರಾನ್ಸಾಕ್ಷನ್ ಮಾಡಿಸ್ಬಿಡೋದು, ಒಳ್ಳೆ ಇನೋವಾ ಫಾರ್ಚುನರ್ ಅಲ್ಲೇ ಓಡಾಡೋದು ಎಲ್ಲ ಹೆಸರುಗಳು, ಬರೋದು 1 ಲಕ್ಷ ಸ್ಯಾಲ್ರಿ. ಎಲ್ಲಿಂದ ಬಂದ್ಬಿಡ್ತಾವ ಅವ್ರಿಗೆ ದುಡ್ಡುಗಳು? ಇದಕ್ಕೆ ನಾವ್ ಹೇಳೋದು, ಸಾರ್ವಜನಿಕರು ನಿಮ್ಮ ಹಕ್ಕುಗಳನ್ನ ತಿಳ್ಕೊಳ್ಬೇಕಾಗ್ತದೆ. ಕಾನೂನುಬದ್ಧವಾಗಿ ನೀವು ಮಾಹಿತಿಯನ್ನ ತಗೊಂಡು ಅಂತವ್ರ ಮೇಲೆ ಎಲ್ಲ ಕೇಸನ್ನ ರಿಜಿಸ್ಟರ್ ಮಾಡಿ ಒದ್ದು ಒಳಗಾಕ್ಸಿ ಅವ್ರನ್ನ. ಯಾರು ನೋವಲ್ಲ ಅನುಭವಿಸಿರ್ತಾರಲ್ಲ, ಇವತ್ತೇನು ಸಮಸ್ಯೆ ಆಗಿದೆಯಲ್ಲ, ನೀವೆಲ್ಲರೂ ಸಹ ಮಾನ್ಯ ನ್ಯಾಯಾಲಯದಲ್ಲಿ ದಾವೆ ಹೂಡಿ ನಿಮ್ಗೇನ್ ಅನ್ಯಾಯ ಆಗಿದೆ ಅದಕ್ಕೆ ತಕ್ಕದಾದಂತ ಪರಿಹಾರ ಪಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಓಕೆ ಸರ್, ತುಂಬಾ ಈಗ ಆದಷ್ಟು ಏನು ತಿಳುವಳಿಕೆ ಈ ವಿಡಿಯೋದಲ್ಲಿ ಸಿಕ್ತೋ ಇನ್ನೊಂದಿಷ್ಟು ಜನಕ್ಕೆ ಶೇರ್ ಮಾಡಿ, ಅದ್ರ ಜೊತೆಗೆ ಈ ಮಾಹಿತಿ ಎಲ್ಲರೂ ಹಂಚ್ಕೊಳ್ಳಿ. ಯಾಕಂದ್ರೆ ಎಷ್ಟೊಂದೊಂದುವರೆಗೆ ದಾರಿದೀಪ ಆಗುತ್ತೆ ಈ ವಿಡಿಯೋ. ಧನ್ಯವಾದಗಳು.